ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯದ ಆಹಾರ ಮತ್ತು ಪಡಿತರ ವ್ಯವಸ್ಥೆಯ ಸಚಿವರು ಮತ್ತು ಗ್ರಾಹಕರ ಸಚಿವರು ಹಾಗೂ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷರುಗಳು ಒಳಗೊಂಡಂತೆ ಭಾಗಿಯಾಗಿದ್ದೇವೆ. ನಮಗೆ ಬೇಕಾದಂಥ ಮಾಹಿತಿಗಳನ್ನು ಮಾನ್ಯ ಸಚಿವರು ಇಡೀ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆಗೂಡಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ನಮ್ಮ ಪ್ರಶ್ನೆಗಳನ್ನು ಕೂಡ ಮುಂದೆ ಇಟ್ಟಿದ್ದೇವೆ. ಅವುಗಳಿಗೆ ಪರಿಹಾರವನ್ನು ಕೂಡ ತಿಳಿಸಿದ್ದಾರೆ. ಅವುಗಳ ಪೈಕಿ ನಮಗೆ ಬೇಕಾಗಿರ್ತಕ್ಕಂಥದ್ದು, ನಾವು ರಾಜ್ಯವನ್ನು ಪ್ರವಾಸ ಮಾಡಿದಾಗ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಪಂಚ ಗ್ಯಾರಂಟಿಗಳಲ್ಲಿ ನಮ್ಮಲ್ಲಿ ಬಹು ಮುಖ್ಯವಾಗಿ ಹಸಿವಿನಿರ್ತಕ್ಕಂಥ ಈ ಅನ್ನಭಾಗ್ಯದ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದಾಗ ನಮಗೆ ಬಂದಂಥ ನ್ಯೂನತೆಗಳನ್ನು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಸಚಿವರಲ್ಲಿ ಕೇಳಿಕೊಂಡಾಗ ಈ ಒಂದು ಸಭೆಯನ್ನು ಏರ್ಪಾಡುಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮೊದಲನೇದಾಗಿ ಪಡಿತರ ವ್ಯವಸ್ಥೆಯಲ್ಲಿ ಸರಿಯಾದ ಸಮಯಕ್ಕೆ ನ್ಯಾಯಬೆಲೆ ಅಂಗಡಿಗಳ ತೆರೆಯದೇ ಇರುವ ಬಗ್ಗೆ ಕಂಪ್ಲೇಂಟ್ಸ್ ಇತ್ತು. ಅದನ್ನು ಚರ್ಚೆ ಮಾಡಿದ್ದೇವೆ. ಅದರ ಬಗ್ಗೆ ಈಗಲೂ ಕೂಡ ಕ್ರಮ ತಗೊಂಡಿದ್ದಾರೆ. ಅದನ್ನೇನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ತೆಗಿಲೇಬೇಕು. ಯಾಕೆಂತ ಹೇಳಿದ್ರೆ ಕೆಲವು ಕಡೆ ಭಾಳ ಜನ ಅವರು ಅಂಗಡಿ ಓಪನ್ ಆದಾಗ ಇವರು ಹೋಗಲ್ಲ, ಇವರಿದ್ದು ತೆಗೆದಾಗ ಅವ್ರಿಗೆ ಸಿಗೋಲ್ಲ. ಆ ರೀತಿ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ನಾವೊಂದು ಸಲಹೆಯನ್ನು ಕೊಟ್ಟಿದ್ದೇವೆ. ಪಡಿತರ ವ್ಯವಸ್ಥೆಯಲ್ಲಿ ಇಷ್ಟು ಕಾರ್ಡ್ ಇರುತ್ತೆ, ಆ ಕಾರ್ಡನ್ನು ಭಾಗ ಮಾಡಿ ಇಂಥ ಸಮಯಕ್ಕೆ ಸಿಗುತ್ತೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಿ ಅದನ್ನು ಡಿಕ್ಲೇರ್ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಸಚಿವರು ಮತ್ತು ಅಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತು ತೂಕದಲ್ಲಿ ಮೋಸ ಆಗ್ತಿದ್ದು ಎಲ್ರಿಗೂ ಗೊತ್ತಿತ್ತು. ಅದ್ರ ಬಗ್ಗೆ ಒಂದು ಸಂತೋಷ. ಇವತ್ತು ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅವರೇ ಮಂತ್ರಿಗಳು ಹೇಳಿದ ಹಾಗೆ ಹಿಂದೆ ಅದನ್ನು ಕಂಡುಹಿಡಬೇಕಾದ್ರೆ ವ್ಯವಸ್ಥೆಯನ್ನು ಸರಿಪಡಿಸೋಕ್ಕೋಸ್ಕರ ಇವತ್ತು ಜಿಲ್ಲಾವಾರು ವಾಹನಗಳನ್ನು ಮಾಡ್ತಾ ಇದ್ದಾರೆ ಅಂದರು. ಒಂದು ಸಂತೋಷ. ಅಂದರೆ ಕಳ್ಳತನ ಆಗ್ತಾಯಿತ್ತು ಅನ್ನೋದು ಸರಿಪಡಿಸುವಂಥ ಕೆಲಸ ಮಾಡಿದಾರಲ್ಲ, ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ. 20 ಕೋಟಿ ಇದ್ದಿದ್ದನ್ನು 100 ಕೋಟಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನು ದಂಡನ ಅಂದರೆ ಅಷ್ಟು ಲೋಪ ಇದ್ದಿದ್ದು ಈಗ ಸರಿ ಹೋಗಿದೆ ಅನ್ನೋ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ, ಮತ್ತು ಅಕ್ಕಿ ಬದಲಿಗೆ ಬೇರೆ ಬೇರೆ ಧಾನ್ಯಗಳು ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಕ್ಕೆ ಸಚಿವರು ಒಪ್ಪಿದ್ದಾರೆ. ಈಗಾಗಲೇ ಇಂದಿರಾ ಕ್ಯಾಂಟೀನ್ ಅನ್ನೋದ್ರ ಇಂದಿರಾ ಕಿಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ ಅವರು ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ಅದು ಸರಿಯಾಗಿ ತಲುಪಬೇಕಾದ್ರೆ ಆ ಟೆಂಡರ್ ರೀತಿಯಲ್ಲಿ ಸರಿಯಾದ ಒಂದು ರೀತಿ ಆಗಬೇಕು. ಅಕ್ಕಿ ಒಬ್ಬರ ಹತ್ರ ತಗೊಳ್ಳೋದು, ಸಕ್ಕರೆ ಒಬ್ಬರ ಹತ್ರ ತಗೊಳ್ಳೋದು, ಬೇಳೆ ಒಬ್ಬರ ಹತ್ರ ತಗೊಳ್ಳೋದು, ಟೆಂಡರ್ಗಳೆಲ್ಲ ಬದಲಾವಣೆಯಾಗಿ ಸರಿಯಾದ ಸಮಯಕ್ಕೆ ಸಿಗದೇ ಇದ್ದರೆ ತೊಂದರೆ ಆಗುತ್ತೆ. ಅದನ್ನು ಇಲಾಖಾವಾರು ಅಥವಾ ಡಿವಿಷನಲ್ ವಾರು ಏನು ಮಾಡ್ತೀವಿ ನಾವು ಚರ್ಚೆ ಮಾಡಿದ್ದೀವಿ. ಅದರ ಮಾಹಿತಿಯನ್ನು ಮಾನ್ಯ ಸಚಿವರು ಕೊಡ್ತಾರೆ. ಅದರ ಮುಖೇನ ನೇರವಾಗಿ ಜನರಿಗೆ ಸರಿಯಾದ ಸಮಯಕ್ಕೆ ಸಿಗಬೇಕು ಅನ್ನೋದೇ ನಮ್ಮ ಆಶಯ. ನಮ್ಮ ಆಶಯಕ್ಕೆ ಸಚಿವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಪಡಿತರ ಅಕ್ಕಿ ಸಾಗಾಣಿಕೆ ಆಗ್ತಾ ಇರೋದು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಾವು ನೋಡ್ತಾನೆ ಇದ್ದೀವಿ. ಲಾರಿಗಟ್ಟಲೆ ಹೋಗ್ತಾ ಇದೆ ಅನ್ನೋದು ಇದಕ್ಕೊಂದು ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅಕ್ಕಿ ಉಪಯೋಗಿಸುವಂಥ ಜನ ಕಡಿಮೆ. ಅವ್ರಿಗೆ ಬೇರೆ ಧಾನ್ಯ ಜೋಳ ಕೊಡಬೇಕು, ಆ ದೃಷ್ಟಿಯಲ್ಲಿ ಉಳಿತಾ ಇದೆ ಅನ್ನೋದು ಒಂದಾದರೆ, ಆ ಕಳ್ಳತನ ಯಾವುದೇ ರೀತಿ ನಿಲ್ಲಿಸಲೇಬೇಕು ಅನ್ನೋದು ನಮ್ಮ ಆಶಯ. ಯಾಕೆ ಅಂತ ಹೇಳಿದ್ರೆ ನೋಡ್ತಾನೆ ಇದ್ದೀವಿ, ತಿಂಗಳಿಗೋ 2 ತಿಂಗಳಿಗೋ ಒಂದೊಂದು ಬರ್ತಾನೆ ಇರುತ್ತೆ. ಲೋಡ್ ಗಟ್ಟಲೆ ಹೋಗ್ತಾ ಇದೆ. ಈ ಜನರಿಗೆ ಸಿಗಬೇಕಾದಂಥ ಆಹಾರ ಧಾನ್ಯ ಇದರಲ್ಲಿ ಹೋಗ್ತಾ ಇದೆ, ಕಳ್ಳತನದಲ್ಲಿ ಹೋಗ್ತಾ ಇದೆ ಅಂದಾಗ ಸರ್ಕಾರ ಇದನ್ನು ಕಣ್ಮುಚ್ಕೊಂಡಿರೋಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ನಮ್ಮ ಉಪಾಧ್ಯಕ್ಷಗಳು ನಾವೆಲ್ಲ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಗ್ಯಾರಂಟಿಯ ಸದಸ್ಯರುಗಳು ಕೂಡ ಕೊಟ್ಟಂಥ ಅಹವಾಲನ್ನು ಪರಿಶೀಲಿಸಿ ಅದಕ್ಕೆ ಸರಿಯಾದ ರೀತಿಯ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನ್ಯಾಯಬೆಲೆ ಅಂಗಡಿ ಮುಂದಗಡೆ ಈ ಕಾರ್ಯಕ್ರಮದ ಪ್ರಚಾರನೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರ ಒಂದು ಭಾವಚಿತ್ರ ಹಾಕಿ ಅದು ಜನರಿಗೆ ಪ್ರಚಾರ ಆಗಬೇಕು ಅನ್ನುವಂಥ ಆಹ್ವಾನವನ್ನು ಮುಂದೆ ಇಟ್ಟಿದ್ದೇವೆ. ಅದಕ್ಕೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತು ಗ್ರಾಹಕರ ಸಮಸ್ಯೆಗೆ ಹೆಲ್ಪ್ಲೈನ್ ಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ವಿಚಾರಿಸಿದ್ವಿ, ರಾಜ್ಯಾದ್ಯಂತ ಬಂದಿರತಕ್ಕಂಥದ್ದು 250 ಮಾತ್ರ ಬಂದಿದೆ ಕಂಪ್ಲೇಂಟ್ಸ್ ಅಂತಾರೆ. ಅದ್ರಲ್ಲಿ ಜನರಲ್ ಕಂಪ್ಲೇಂಟ್ಸ್ ಬೇರೆ ಇರುತ್ತೆ ಮತ್ತು ಈ ಶಾಪ್ಗಳಲ್ಲಾಗಿರ್ತಕ್ಕಂಥ ನ್ಯೂನತೆಗಳು ಮತ್ತು ಅದು ತಪ್ಪುಗಳನ್ನ ಸರಿಪಡಿಸುವಂಥವನ್ನ
ವಿತಿನ್ ದಿ ಲಿಮಿಟ್ಸ್ ಇಷ್ಟು ದಿವಸದಲ್ಲೇ ಮಾಡಬೇಕು ಅನ್ನೋದನ್ನು ಬೇಡಿಕೆ ಇಟ್ಟಿದ್ದೇವೆ. ಅದ್ರ ಬಗ್ಗೆ ಸಚಿವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆ ವಿತಿನ್ ದಿ ಲಿಮಿಟ್ಸ್ನಲ್ಲೇ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇದ್ರ ಜೊತೆಗೆ ನಮ್ಮದೇ ಆದಂಥ ಗ್ಯಾರಂಟಿ ಸಂಸ್ಥೆ ಅಡಿಯಲ್ಲಿ ನಾವು ಒಂದು ಇಲಾಖೆ ಮಾಡಿದ್ವಿ, ಮೀಡಿಯಾ ಸೆಲ್ ಅಂತ. ಅದ್ರ ಮುಖಾಂತರ ಕೂಡ ಜನರಿಗೆ ಸಹಾಯ ಆಗೋ ರೀತಿಯಲ್ಲಿ ಪ್ರಯತ್ನ ನಡೀಬೇಕು ಅಂತ ಹೇಳಿದ್ದೇವೆ. ಮತ್ತು ಗ್ರಾಹಕರಿಗೆ ಪಡಿತರ ದಿನಾಂಕ ಮತ್ತು ಸಮಯವನ್ನು ಸರಿಯಾದ ರೀತಿಯಲ್ಲಿ ಅನೌನ್ಸ್ ಮಾಡಿ ಅದನ್ನು ಅವ್ರಿಗೆ ಸ್ವಲ್ಪ ಮಾಡಬೇಕು ಅನ್ನೋ ಒಂದು. ಪಡಿತರ ಚೀಟಿ ಹೊಂದಿರೋರ ಮನೆ ಯಜಮಾನಿ ಮರಣ ಹೊಂದಿದ್ರೆ ಅವ್ರಿಗೆ ಮತ್ತೆ ಆ ಮನೆ ಯಜಮಾನಿಗೆ ಸಿಗಬೇಕು ಬೇರೆಯವ್ರಿಗಾದ್ರೂ. ಅದು ನಿಧಾನ ಆಗ್ತಾಯಿದೆ. ಅದನ್ನು ಜಾಗೃತಿ ಮಾಡಿಕೊಡ್ಬೇಕು. ಯಾಕೆಂದರೆ ಅದೇ ಬೇಸ್ ಆಗುತ್ತೆ. ಏನು ಪಾವರ್ಟಿ ಲೈನಿಂದ ಕಡಿಮೆ ಇರೋರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೆ ವಂಚಿತರಾಗಬಾರ್ದು. ವಿತಿನ್ ಈಗ 3 ತಿಂಗಳಾಗ್ತಾಯಿತ್ತು, ಅದನ್ನು 1 ತಿಂಗಳಲ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನಮ್ಮ ಆಶಯ. ಈ ಕಾರ್ಯಕ್ರಮ ಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅನ್ನೋದೇ ಮುಖ್ಯಮಂತ್ರಿಗಳ ಆಶಯ. ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇರ್ಬೋದು, ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ನಮ್ಮ DK ಶಿವಕುಮಾರ್ ಅವರಾಗಿರ್ಬೋದು, ಈ 5 ಗ್ಯಾರಂಟಿಗಳನ್ನು ಈಗಾಗಲೇ ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಈ ಅನ್ನಭಾಗ್ಯದ ರಿವೆರಿಫಿಕೇಷನ್ ಕೂಡ ಆಗ್ತಾಯಿದೆ. ಈ ಮುಖೇನ ನಾವು ಎಲ್ಲವನ್ನು ಸರಿಪಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಮತ್ತು BPLಗೂ APLಗೂ ಇರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಕೂಡ ಚರ್ಚೆ ಆಗಿದೆ. ಜೊತೆಗೆ ನಮ್ಮಲ್ಲಿ ಈ ಕಾರ್ಡ್ಗಳು ಭಾಳಷ್ಟು ಜನ ನಮಗೆ ಕಾರ್ಡು ಸೆಂಟ್ರಲ್ ಗೌರ್ಮೆಂಟಿಂದ 7.5 ಲಕ್ಷ ಕಾರ್ಡ್ಗಳು ಅನರ್ಹರಿದ್ದಾರೆ. ಅವ್ರು ನಿಲ್ಲಿಸಬೇಕು ಅಂತ ಬಂದಿರ್ತಕ್ಕಂಥ ಮಾತು ನಮಗೆ ನೋಡೋ ಜನಕ್ಕೆ ಏನಾಗುತ್ತೆ, ಕರ್ನಾಟಕ ಸರ್ಕಾರ ನಿಲ್ಲಿಸಿದರೆ ರೇಷನ್ ಕೊಡ್ತಾ ಇಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು. ಅದ್ರ ಬಗ್ಗೆ ಸರಿಯಾದ ಪ್ರಚಾರ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಮಾಹಿತಿ ಕೊರತೆಯಿಂದಾಗಿ ನಾವು ಏರಿಯಾಗೆ ಹೋದಾಗ ಜನರ ಮನಸ್ಸು ನಮ್ಗೆ ಕಾರ್ಡ್ ಇತ್ತು, ನಮ್ಗೆ ನಿಂತೋಯ್ತು ಅಂತ. ಅದಕ್ಕೆ ಗೈಡ್ಲೈನ್ಸ್ ಇದೆ, ಸೆಂಟ್ರಲ್ ಗೈಡ್ಲೈನ್ಸ್. ಅದ್ರ ಪ್ರಚಾರ ಆಗಿ ಯಾರು ಅರ್ಹರಿದ್ದಾರೋ ಅವ್ರಿಗೆ ಮಾತ್ರ ಸಿಗಬೇಕು. ಏನು 7.5 ಕೋಟಿನಲ್ಲಿ 50% ಈಗಾಗಲೇ ಅದನ್ನು ಸರಿಪಡಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಕೂಡ ಇವತ್ತು ಚರ್ಚೆ ಆಗಿದೆ. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ಇವೆಲ್ಲ ಉದ್ದೇಶ ಏನಪ್ಪ ಅಂದರೆ ಈ ಇಡೀ ಭಾರತದಲ್ಲೇ ಭಾಳ ಉತ್ತಮವಾಗಿ ಆಗ್ತಕ್ಕಂಥ ಪಂಚ ಗ್ಯಾರಂಟಿಗಳ ಒಂದು ಕಾರ್ಯಕ್ರಮಗಳು ಸರಿಯಾಗಿ ನಡೀತಾ ಇದೆಯೇ ಇಲ್ಲ ಅನ್ನೋ ಒಂದು ವೆರಿಫಿಕೇಷನ್ ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ ನಾನಂತೂ ಆಹಾರ ಇಲಾಖೆಗೆ ಧನ್ಯವಾದ ಹೇಳ್ತೇನೆ. ಭಾಳ ಅವರ ನ್ಯೂನತೆಗಳನ್ನು ಸರಿಪಡಿಸಿ ಮುಂದಿನ ದಿನಮಾನದಲ್ಲಿ ಅತಿ ಕರೆಕ್ಟಾಗಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳಿ, ಈ ವ್ಯವಸ್ಥೆಯಿಂದ ಕರ್ನಾಟಕ ರಾಜ್ಯ ಮತ್ತು ನಮ್ಮ ತಲಾ ಆದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ, GSTನಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯ ಸರ್ಕಾರ ಸುಭದ್ರವಾಗಿದೆ. ಹಣಕಾಸಿನ ಪರಿಸ್ಥಿತಿ ಭಾಳ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ವಿರೋಧ ಪಕ್ಷದವ್ರ ಮಾತನ್ನು ಜನ ಕೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವ್ರು ಏನು ಕೊಡದೇನೆ ಬರೀ ಪುಟಾಟಿಕೆ ಮಾತಾಡಿಕೊಂಡು ಭಾವನೆಗಳ ಜೊತೆಯಲ್ಲಿ ಅವರು ವ್ಯವಹಾರ ಮಾಡ್ತಾರೆ. ನಾವು ಬದುಕಿನ ಜೊತೆಯಲ್ಲಿ ವ್ಯವಹಾರ ಮಾಡಿ ಈ ರೀತಿ ಕಾರ್ಯಕ್ರಮ ಕೊಡುವ ಮೂಲಕ ನಾವು ಬಡ ಜನರ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದು ತಮ್ಮ ಮೂಲಕ ರಾಜ್ಯ ಜನಕ್ಕೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಮಸ್ಕಾರ.